ಇದ್ರ ಬಗ್ಗೆ ನಮ್ಮ ಡಿಸ್ಕಷನ್ನ ಈಗ ನಾನು ಓಪನ್ ಮಾಡ್ತಾ ಇದ್ದೇನೆ. ನಾಗರಾಜ್ ಯಾದವ್ ಅವರೇ, ಏನು ಹೇಳ್ತೀರಿ? ನೋಡಿ, ಗ್ಯಾರಂಟಿಗಳು ಮಾಡಿದಾಗ ಟೀಕೆ ಟಿಪ್ಪಣಿಗಳು ಮಾಡಿದ್ದು ನಿಜ. ಇದನ್ನ ಹೇಳೋಕೆ ಮೊದಲು ನಾನು ಹೇಳ್ಬೇಕಾದ್ರೆ ಗ್ಯಾರಂಟಿಯ ಹೆಸರಿನಲ್ಲಿ ಇರ್ತಕ್ಕಂಥ ಟಿವಿ ಚಾನೆಲ್ ಆಗಿರ್ತಕ್ಕಂತಹ ಗ್ಯಾರಂಟಿ ಟಿವಿ ಕೂಡ ನಾನು ಮೊಟ್ಟ ಮೊದಲ ಡಿಬೇಟಲ್ಲಿ ಕರೆದಿದ್ದಕ್ಕೆ ಮೊದಲನೇದಾಗಿ ನಾನು ಆಭಾರಿಯಾಗಿದ್ದೇನೆ. ಮತ್ತು ಯಶಸ್ವಿಯನ್ನು ಕಾಣಬೇಕು ನಿಮ್ಮ ಡಿಬೇಟ್ಗಳು ಮತ್ತು ನಿಮ್ಮ ಚಾನೆಲ್ ಅಂತಕ್ಕಂಥದ್ದು ಕರ್ನಾಟಕದ 7 ಕೋಟಿ ಕನ್ನಡಿಗರ ಪ್ರೀತಿ ವಿಶ್ವಾಸನ ಗಳಿಸ್ತಕ್ಕಂಥ ಚಾನೆಲ್ ಆಗಿ ಅಂತ ನಿಮಗೆ ಶುಭವನ್ನು ಹಾರೈಸ್ತಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಅಂತ ವಿಚಾರಗಳು ಬಂದಾಗ ಅದು ಮಾಡಲಿಕ್ಕೆ ಕಾರಣ ಏನು ತಿಳ್ಕೋಬೇಕು. ತದನಂತರ ಯಾರು ಕಾಪಿ ಮಾಡ್ಕೊಳ್ಳಿ ಅನ್ನೋ ಜನ ಹೆಲ್ಪ್ ಆಗಲಿ, ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ಇಟ್. ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ನ ತರಲಿಕ್ಕೆ ಕಾರಣ ಏನು? ರಾಜಕೀಯ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನವರೆಗೂ ಕೂಡ 16 ಬಜೆಟ್ಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಕರ್ನಾಟಕದ ಹೆಮ್ಮೆಯ ಸುಪುತ್ರನಾಗಿ ಕೊಟ್ಟಿರ್ತ ಗ್ಯಾರಂಟಿಗಳು ಕೊಡಲಿಕ್ಕೆ ಕಾರಣ ಏನು ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಬಡವರು ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು ಅಂತೇಳಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಬಡವರ ಸ್ವಾಭಿಮಾನ ಬದುಕನ್ನು ಕಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದದ್ದೇ ಹೊರತು ಚುನಾವಣೆಗಳಿಗೋಸ್ಕರ ಅಲ್ಲ ಅಂತ ಹೇಳ್ತೀನಿ. ಆ ಚುನಾವಣೆ ಸಂದರ್ಭದಲ್ಲೇ ಮಾಡಿರ್ಬೋದು, ಮ್ಯಾನಿಫೆಸ್ಟೋಲ್ಲಿ ಹೇಳಿರ್ಬೋದು, ಸತ್ಯನೇ ಆಗ್ಬೋದು. ನಾವು ಇವತ್ತು ಹೇಳ್ತೀವಿ ಕೇಳಿ, ಎಲೆಕ್ಷನ್ ಗೆಲ್ಲಿ ಸೋಲ್ಲಿ ನಾವು ಖಂಡಿತವಾಗ್ಲೂ ಈ ಸ್ಕೀಮ್ ಈಗ ತಂದ ನಂತರ ಕೆಲವು ಬೈ ಎಲೆಕ್ಷನ್ 3 ಎಲೆಕ್ಷನ್ ಗೆದ್ದಿದ್ದೀವಿ. ಅಕಸ್ಮಾತ್ ಬೈ ಎಲೆಕ್ಷನ್ ಸೋತ ನಿಲ್ಲಿಸ್ತಾ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಪಾರ್ಲಿಮೆಂಟಲ್ಲಿ ನಮಗಿಂತ ಹೆಚ್ಚು ಸೀಟ್ ಬಿಜೆಪಿ ತಗೊಂಡಿರ್ಬೋದು, ನಾವು ಕಡಿಮೆ ತಗೊಂಡಿರ್ಬೋದು, ಆದರೆ 1 ಸೀಟ್ ಇರೋದು ನಾವು ಇನ್ನೂ ಹೆಚ್ಚು ಸೀಟ್ಗಳು ಗೆಲ್ಸ್ಕೊಂಡಿರ್ಬೋದು. ಆದರೆ ಗ್ಯಾರಂಟಿಗಳಿಗೂ ಚುನಾವಣೆಗಳಿಗೂ ಸಂಬಂಧ ಇರಬಾರ್ದು ಅನ್ನೋದು ನಮ್ಮ ಪರಿಕಲ್ಪನೆ ಆಗಿರ್ತಕ್ಕಂಥ. ನೀವು ಬೇಕಾದಾಗ ನೀವು ಯೂಸ್ ಮಾಡ್ಕೋಬಹುದು, ಬೇರೆಯವ್ರು ಬೇಕಾದಾಗ ಅವ್ರು ಯೂಸ್ ಮಾಡಬಾರ್ದು, ಅದನ್ನ ಚುನಾವಣೆಗೆ ಬಳಸಬಾರ್ದು. ಇಲ್ಲ, ನಾನು ಆ ರೀತಿ ಹೇಳ್ತಾ ಇಲ್ಲ. ವಿಚಾರ ಬಂದಿರತಕ್ಕಂತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಈ ರೀತಿಯಂಥ ಪರಿಕಲ್ಪನೆಗಳನ್ನು ತರಲಿಕ್ಕೆ ವಿಫಲರಾಗಿರುತ್ತದೆ. ಈ ಕಾನ್ಸೆಪ್ಟ್ನ ಡೆಲ್ಲಿಯಲ್ಲಿ ಅವರು ತಂದಿದ್ರು ಅಹಮದ್ ಪಾಟೀಲ್. ಆದರೆ ನಾವು ಅದಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಟಿದ್ದೇನೆಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದು ಮನುಷ್ಯನಿಗೆ ಇಷ್ಟಾದರೂ ಇನ್ಕಮ್ ಇರಲೇಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ತಂದಂಥದ್ದು. ಯಾಕೆ ಅಂತಂದರೆ ವಿಶೇಷವಾಗಿ 2014ರಿಂದ 2023 ನಾವು ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ನಮ್ಗೆ ಅರಿವಾಗಿದೆ ಏನಂತಂದರೆ ಬೆಲೆ ಏರಿಕೆಯಿಂದಾಗಿ ಆಗಿರ್ತಕ್ಕಂಥ ತೊಂದರೆ, ಬಡವರು ಸ್ವಾಭಿಮಾನ ಬದುಕು ಕಟ್ಕೊಳ್ಳೋಕ್ಕಾಗಲಿಲ್ಲ, ಒಂದು ಹೊತ್ತು ಊಟ ಮಾಡ್ಕೊಳ್ಳೋಕೆ ಒಂದು ನೆಮ್ಮದಿಯ ಜೀವನ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಈ ಗ್ಯಾರಂಟಿ ಬೆಲೆ ಏರಿಕೆ ಆಗಿದ್ರು ಕೂಡ ಆದ್ರೆ ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಬೇಸಿಕ್ ಇನ್ಕಮ್ ಟು ದೆಮ್. ಸ್ವಾಭಿಮಾನ ಸರ್, ಒಂದು ಕಡೆ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನರ ಕಲ್ಯಾಣಕ್ಕಾಗಿ ರಕ್ಷಣೆಗಾಗಿ ಗ್ಯಾರಂಟಿ ಯೋಜನೆಗಳು ಅಂತ ಅಂತೀರಾ, ಮತ್ತೊಂದು ಕಡೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ತಾಳೆ ಆಗ್ತಾ ಇಲ್ಲ ಸರ್, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ನೀವು ಸಾರ್ವಜನಿಕರನ್ನ ಹಿತದಲ್ಲಿ ಇಟ್ಕೊಂಡು ಕೇಳ್ತಾ ಪ್ರಶ್ನೆ, ಅದರಿಂದಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಬೆಲೆ ಏರಿಕೆ ಅಂತಕ್ಕಂಥದ್ದನ್ನ ನಾವು ಸಪರೇಟಾಗಿ ಅಡ್ರೆಸ್ ಮಾಡೋಣ. ಆದರೆ ಮನುಷ್ಯನಿಗೆ ಏನೇ ಬೆಲೆ ಏರಿಕೆ ಆದರೂ ಕೂಡ ಆ ಬೇಸಿಕ್ ಇನ್ಕಮ್ ಅಂತ ಮಾಡ್ಕೊಂಡು ಒಂದು ಕಡೆ ಗ್ಯಾರಂಟಿ ಕನೆಕ್ಷನ್ ಬೆಲೆ ಏರಿಕೆಗೋಸ್ಕರ ತಾವು ಒಂದು ನಿಮಿಷ ಸರ್, ಲೆಟ್ ಮಿ ಫಿನಿಶ್. ಈಗ ಬೆಲೆ ಏರಿಕೆ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಬೆಲೆ ಏರಿಕೆ ಆಗಿದೆ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ, ಜನ ಒಂದು ಸ್ವಾಭಿಮಾನದಿಂದ ಬದುಕೋಕಾಗ್ತಾ ಇಲ್ಲ, ಹಾಗಾಗಿ ಜನರ ಕಲ್ಯಾಣಕ್ಕಾಗಿ ರಕ್ಷಣೆಗಾಗಿ ನಾವು ಗ್ಯಾರಂಟಿಗಳನ್ನ ತಂದ್ವಿ ಅಂತ ತಾವು ಹೇಳ್ತಾ ಇರೋದು ಬೆಲೆ ಏರಿಕೆ ಜಾಸ್ತಿ ಆಗ್ತಾನೇ ಇದೆ. ಬೆಲೆ ಏರಿಕೆ ಯಾಕೆ ಜಾಸ್ತಿ ಆಗ್ತದೆ ಅಂದ್ರೆ ನಮ್ಮ ಬಿಗ್ ಬ್ರದರ್ ಆಗಿರುತ್ತೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆಯೋ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅವ್ರಿಗೆ ಬೆಲೆ ಕಡಿಮೆ ಮಾಡ್ಬೇಕಂತ ಹೇಳಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸಕ್ಸಸ್ ಬೆಲೆ ಏರಿಕೆಗೋಸ್ಕರ ಗ್ಯಾರಂಟಿ ತಂದ್ರಿ, ಆದ್ರೆ ಬೆಲೆ ಏರಿಕೆ ತನ್ಪಾಡಿಗೆ ತಾನು ಆಗ್ತಾ ಇರೋದು ಕಾರಣ ಹೇಳ್ತಾ ಇದೀನಿ. ಇದು ಸಕ್ಸಸ್ ಫೇಲಿಯರ್ 100% ಸಕ್ಸಸ್ಫುಲ್ ಆಗಿರ್ತಕ್ಕಂಥ ನೆಮ್ಮದಿಯ ಜೀವನ ಕಟ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿದೆ. ಅದಕ್ಕೆ ಬೆಲೆ ಏರಿಕೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕಾರಣಕ್ಕೆ ಅಂದರೆ ಇನ್ಫ್ಲೇಷನ್ ರೇಟ್ಸ್ ಇನ್ಕ್ರೀಸ್ ಆಗ್ತಾ ಇರ್ಬೋದು. ಕೇಂದ್ರ ಸರ್ಕಾರದಲ್ಲಿ ಇವತ್ತಿನವರು ಕೂಡ ಬೆಲೆ ಏರಿಕೆ ಕಡಿವಾಣ ಆಗ್ತಕ್ಕಂಥ ಕೆಲಸಗಳನ್ನ ಮಾಡದೇ ಇರತಕ್ಕಂಥ ದೊಡ್ಡ ದುರಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟುಕೋದ ಸಂದರ್ಭದಲ್ಲಿ ನಮ್ಮ ಗ್ಯಾಸ್ ಸಿಲಿಂಡರ್ ಇದ್ದಿದ್ದು ಎಷ್ಟು ಗೊತ್ತಾ? 350 ರೂಪಾಯಿ ಇತ್ತು. 2023 ಎಷ್ಟು ರೇಟ್ ಇದೆ ಗ್ಯಾಸ್ ಸಿಲಿಂಡರ್? 10 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತೇನೆ ಅಂದ್ರೆ ನಾವು ಬಿಟ್ಕೊಟ್ಟ ಬೆಲೆ ಏರಿಕೆ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇರೋಕ್ಕೆ ಕಾರಣ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ಸರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಆಗಿರ್ತಕ್ಕಂಥ ವಿಚಾರಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಹೇಳ್ತಾ ಇದ್ದೀನಿ. ಬಿಜೆಪಿ ಅವರು ಪ್ರತಿಭಟನೆ 5 ರೂಪಾಯಿ ಜಾಸ್ತಿ ಮಾಡಿದಾಗ ಸಿಲಿಂಡರ್ ಬೆಲೆ ತಲೆ ಒಂದು ನಿಮಿಷ ಮುಗಿಸ್ತೀನಿ ಮೇಡಮ್, ದೆನ್ ಯು ಕ್ಯಾನ್ ಗೋ ದೇರ್ ಬಿಕಾಸ್ ನಾನು ಐ ವಾಂಟ್ ಟು ಟೆಲ್ ಯು ದಿಸ್. ಈಗ ಅವತ್ತು ಮನಮೋಹನ್ ಸಿಂಗ್ ಬಂದ್ಬಿಡಿ ಸರ್, ಅದಕ್ಕೆ ಬರ್ತಾ ಇದ್ದೀನಿ, ಬೆಲೆ ಏರಿಕೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಗ್ಯಾರಂಟಿ ಕಾಪಿ
ಅಲ್ಲಿ ಬರ್ತೀನಿ. ಅದರಿಂದಾಗಿ ಗ್ಯಾರಂಟಿಗಳು ನಾವು ಕೊಟ್ಟಿರ್ತಕ್ಕಂಥದ್ದು ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಅವತ್ತು ಟೀಕೆ ಮಾಡ್ತಾರೆ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ, ಜೈಪುರಲ್ಲಿ ಭಾಷಣ ಮಾಡಿ ಹೇಳ್ತಾರೆ ಯಾವುದೇ ಸರ್ಕಾರ ಇದನ್ನ ಪೂರೈಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಈಡೇರಿಸದೆ ಆದರೆ ದಿವಾಳಿ ಆಗ್ಬಿಡ್ತದೆ ಅನ್ನೋ ವಿಚಾರಗಳು ಹೇಳಿದ್ದು ಈ ದೇಶದ ಪ್ರಧಾನಿಗಳು. ಇವತ್ತು ಅದನ್ನ ಕಾಪಿ ಮಾಡ್ತಾರೆ, ಮೋದಿ ಗ್ಯಾರಂಟಿ ಅಂತ ಕಾಪಿ ಮಾಡ್ತಾರಲ್ಲ. ಅವ್ರಿಗೆ ಏನು ಹೇಳಬೇಕಾಗಿತ್ತು? ಅವರು ದೇಶದ ಜನನ ದಿಕ್ ತಪ್ಪಿಸ್ಲಿಕ್ಕೆ ಏನು ಬೇಕಾದರೂ ಮಾತಾಡ್ತಾರೆ ಅನ್ನೋದಾದ್ರೆ ಆ ರಾಜಕೀಯ ತಂತ್ರಗಾರಿಕೆಯಲ್ಲಿ ಯಾವತ್ತು ಬೇಕಾದ್ರೆ ಅವ್ರು ಹೇಳಿದ್ರು ಒಂದು ಗ್ಯಾರಂಟಿ ಕೊಟ್ಟಿದ್ರು. ಏನು ಗೊತ್ತಾ ಮೇಡಮ್? ಮೋದಿಯವರ ಗ್ಯಾರಂಟಿ ಇತ್ತು, 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಹಾಕ್ಬಿಡ್ತೀವಿ, ಬ್ಲ್ಯಾಕ್ ಮನಿನ 100 ದಿವಸದಲ್ಲಿ ತಂದು ಬಿಡ್ತೀವಿ ಅಂತೆಲ್ಲ ಆದ್ರು. ಅವ್ರದೆಲ್ಲ ಗ್ಯಾರಂಟಿಗಳು ಟುಸ್ ಆಗ್ಬಿಡ್ತು. ಆದರೆ ನಮ್ಮ ಗ್ಯಾರಂಟಿ ಇವತ್ತು ಹೇಳ್ತಾ ಇದೀನಿ ಕೇಳಿ, ಮೋರ್ ದೆನ್ 5 crore ಪೀಪಲ್ ಇನ್ ಕರ್ನಾಟಕ ದಿವಾಳಿ ಆಗಿಲ್ಲ ನಮ್ಮ ಮಾತು ಹೇಳ್ತೀರಿ. ಕಾರಣ ಯಾಕಂತಂದ್ರೆ 71,336 ಕೋಟಿ ರೂಪಾಯಿ ಅಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದುಡ್ಡು ಇಟ್ಟಿರ್ಬೇಕಾದ್ರೆ ಅಭಿವೃದ್ಧಿಗೋಸ್ಕರ ದುಡ್ಡು ಇಟ್ಟಿರ್ತೀವಿ, 51,000 ಗ್ಯಾರಂಟಿಗೋಸ್ಕರ ಇಟ್ಟಿರ್ತೀವಿ. ನಾವು ಮಾಡಿದ್ದೆ ಆಗಿದ್ದಾದ್ರೆ ನಾವು 71,000 ಅಭಿವೃದ್ಧಿಗೋಸ್ಕರ ದುಡ್ಡು ಇಡ್ಲಿಕ್ಕೆ ಆಗ್ತಾ ಇದ್ದ ಅಂತ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಕಡೆ ಅಭಿವೃದ್ಧಿನೂ ಆಗ್ತಾ ಇದೆ, ಇನ್ನೊಂದು ಕಡೆ ಅವ್ರು ಮಾಡಿರ್ತಂಥ ಸಾಲಗಳು ಸುಮಾರು ಹೇಳ್ತಾ ಇದ್ದೀನಿ. ಅವ್ರು ಮಾಡಿದ ಸಾಲಗಳಿಗೆ ನಾವು ಬಡ್ಡಿ ಕಟ್ಟಿ ತೀರಿಸ್ತಕ್ಕಂಥ ಪರಿಸ್ಥಿತಿ ತಂದಿಟ್ರಲ್ಲ. 2.7 ಲಕ್ಷ ಕೋಟಿಗಳಷ್ಟು ಕೆಲಸಗಳನ್ನ ವಿತೌಟ್ ಪ್ಲಾನ್ ಅಪ್ಲೈ ಮಾಡಿ ಹೋದ್ರಲ್ಲ, ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಬೈ ಗಿವಿಂಗ್ ದ ಗ್ಯಾರಂಟಿ ಆಲ್ಸೋ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಆಲ್ ರೈಟ್, ಓಕೆ ಸರ್, ಜನರ ಕಲ್ಯಾಣ ಆಗ್ತಾ ಇದೆ ಗ್ಯಾರಂಟಿಗಳಿಂದ. ಅದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಇದನ್ನ ಕಾಪಿ ಮಾಡ್ತಾ ಇದೆ ಮತ್ತು ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕಾಪಿ ಮಾಡೋದಕ್ಕೆ ಟೀಮ್ನ ಕಳಿಸ್ತಾ ಇದೆ. ನಾನು ತುಂಬ ಮೊದಲಿಗೆ ತಮ್ಮ ಚಾನಲ್ಲು ಫಸ್ಟ್ ಡಿಬೇಟ್ ಇಟ್ಕೊಂಡಿದ್ದೀರಾ, ಸ್ಯಾಟಲೈಟ್ ಎಲ್ಲ ಸ್ಯಾಟಲೈಟಲ್ಲೂ ಲಾಂಚ್ ಆಗಿದ್ದೀರಾ, ತಾವು ಸರ್ವ ರೀತಿ ಯಶಸ್ಸು ಕಾಣಲಿ ಗ್ಯಾರಂಟಿ ನ್ಯೂಸ್ ಅಂತ ಹೇಳಿ ರಾಧಾ ಹಿರೇಗೌಡರು ಎಸ್ಪೆಷಲಿ ಕರೆದಿದ್ದಕ್ಕೆ ನಾವು ಯಾವುದೇ ರೀತಿ ತುಂಬ ಪ್ರೀತಿ ವಿಶ್ವಾಸದಿಂದ ಕರೆದಿದ್ದಕ್ಕೆ ಖಂಡಿತವಾಗ್ಲೂ ಬಂದಿದ್ದೀವಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ಕಂಟಿನ್ಯೂ ಆಗಲಿ. ತಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಲ್ಲ ಸರ್ವ ರೀತಿ ಸಕ್ಸಸ್ ಸಿಗಲಿ ಅಂತ ಹೇಳಿ ಆಶಿಸ್ತೇನೆ. ಮೊದಲು ಒಂದು ಎಕ್ಸಾಂಪಲ್ಲು, ಈ ಚುನಾವಣೆಗಿಂತ ಮುಂಚೆ ಅಂದರೆ 2023 ಚುನಾವಣೆಗಿಂತ ಮುಂಚೆ ಯಾರು ಹೇಳಿದ್ದು? ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ರತ್ನಮ್ಮವರೇ ನಿಮ್ಗೂ ಫ್ರೀ, ಮಹದೇವಮ್ಮವರೇ ನಿಮ್ಗೂ ಫ್ರೀ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು. ನಾವು ಮಹಾರಾಷ್ಟ್ರಕ್ಕೆ ತಾವು ಡೈರೆಕ್ಟ್ ಕಂಪೇರ್ ಮಾಡ್ತಿದ್ರಿ, ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಹೇಳ್ಬಿಟ್ಟು ಈ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬ ಹೆಣ್ಮಗಳಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ, 36,000 ಕೋಟಿ ಕೊಡ್ತಾ ಇದ್ದೀವಿ ತತ್ಸುಮಾರು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಬಡ್ಜೆಟ್ಟು ಎಷ್ಟು? 11 ಲಕ್ಷ ಕೋಟಿ ಆಯ್ತಾ. ಅದರಲ್ಲಿ 36,000 ಕೋಟಿ ಮಾತ್ರ ಇದಕ್ಕೆ ಗೃಹಲಕ್ಷ್ಮಿ ಖರ್ಚಾಗ್ತದೆ. ಯಾಕೆ 36,000 ಕೋಟಿ? 11 ಕೋಟಿ ಪಾಪ್ಯುಲೇಷನ್, 11 ಲಕ್ಷ ಕೋಟಿ ಬಡ್ಜೆಟ್ಟು. ಅದು ಕರ್ನಾಟಕದಲ್ಲಿ ಇರ್ತಕ್ಕಂತಹದ್ದು 6.6 crore ಪಾಪ್ಯುಲೇಷನ್ನು. ಆದರೆ ನೀವು ಇದಕ್ಕೋಸ್ಕರನೇ ಗೃಹಲಕ್ಷ್ಮಿಗೋಸ್ಕರ ನೀವು ಖರ್ಚು ಮಾಡಿರ್ತಕ್ಕಂಥದ್ದು 36,000 ಕೋಟಿ. ಹೆಂಗೆ ಅಂತ ರಾಧಾ ಮೇಡಮ್ ಹಂಗಲ್ಲ ವಿಚಾರ ಅದಲ್ಲ. ಏನು ಅಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ 5 ಕ್ರೈಟೀರಿಯಾ ಇಟ್ಕೊಂಡ್ವಿ. ಮಹದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ರತ್ನಮ್ಮವರೇ ನಿಮಗೂ ಫ್ರೀ ಅಂತ ಹೇಳಿಲ್ಲ. ಯಾಕೆ ಅಂತಂದರೆ ಅಲ್ಲೇನು ಮಾಡಿದ್ವಿ ಅಂದರೆ ಯಾರ್ಯಾರಿಗೆ ಫಸ್ಟೇ ಹೇಳಿದ್ವಿ, ನಾವು ಕಂಡೀಷನ್ ಹಾಕಿದ್ವಿ. ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಇರುತ್ತೆ, ಯಾರಿಗೆ GST ಕಟ್ತಾರೆ, ಆಮೇಲೆ ಯಾರು ಮಹಿಳೆಯರು ಏಜ್ಡ್ ಬಿಟ್ವೀನ್ ಸೋ ಮಾತ್ರ ಇರ್ತಾರೆ ಅಂಥವ್ರಿಗೆ ಮಾತ್ರ ನಾವು ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ. ಆಮೇಲೆ ಯಾವ ಮಹಿಳೆಯರು ಸಬಲೀಕರಣ ಆಗಿರ್ತಾರೆ. ನಾನು ಕಂಪ್ಲೀಟ್ ಮಾಡ್ತೀನಿ. ನಾವು ಮಾತಾಡ್ಬೇಕಾ? ನೀವು ಮಾತಾಡ್ಬೇಕಾ? ನಾನು ಮಾತಾಡ್ಲೇ ಇಲ್ಲ. ನಾನು ಮಾತಾಡ್ಲೇ ಇಲ್ಲ. ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೀವು ಗ್ಯಾರಂಟಿ ಪರನ ವಿರೋಧನ ಅದನ್ನ ಹೇಳಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾವೇನು ಅಂದ್ರೆ ಹೇಳ್ತಿದೀವಿ ಅಂದ್ರೆ ಗ್ಯಾರಂಟಿ ಅನ್ನತಕ್ಕಂಥದ್ದು ಏನಿದೆ ಅದು ಯೋಜನೆ ಸರಿಯಾಗಿದ್ರೆ ಮಾತ್ರ ಸರಿ. ಅದು ಯೋಜನೆ ಸರಿ ಇಲ್ಲ ಅಂದ್ರೆ ಬಂದೆ ಬರ್ತಾ ಇದೀನಿ. ಈಗ ಯಾವ್ಯಾವ ರೀತಿ ಅಂದ್ರೆ ಹೆಣ್ಮಕ್ಳಿಗೆ ನೀವು ಹೆಣ್ಮಕ್ಳಿಗೆ ಸರಿ ಇದೆಯಾ ಸರಿ ಇಲ್ವಾ ಸರ್? ಖಂಡಿತವಾಗ್ಲೂ ಸರಿ ಇಲ್ಲ. ಅವೈಜ್ಞಾನಿಕ ಆಗಿದೆ. ಮಹಾರಾಷ್ಟ್ರದ ಸರಿ ಇದೆಯಾ ಸರ್? ಮಹಾರಾಷ್ಟ್ರದ 100% ಸರಿ ಇದೆ. ಯಾಕೆ? ಸರಿ ಇದೆಯಾ ಸರ್? ದೆಹಲಿದು ಸರಿ ಇದೆ. ಪಂಜಾಬ್ ಸರಿ ಇದೆಯಾ ಸರ್? ಪಂಜಾಬ್ ನಲ್ಲಿ ತುಂಬಾ ಗೊಂದಲ ಮಾಡ್ಕೊಂಡಿರ್ತಕ್ಕಂಥದ್ದು ಸರಿ ಇದೆಯಾ ಸರ್? ಅಂದ್ರೆ ಬಿಜೆಪಿ ಸರ್ಕಾರ ಇರುವಂತಹ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ತೆಲಂಗಾಣ ವಿಚಾರ ಬಂದಾಗ ನನ್ನ ಸೆಕೆಂಡ್ ಎಕ್ಸಾಂಪಲ್ ಅದೇ ಇತ್ತು. ತೆಲಂಗಾಣ ವಿಚಾರ ಬಂದಾಗ ತೆಲಂಗಾಣ CM ಹೇಳಿದ್ದು ಈ ಗ್ಯಾರಂಟಿಗಳಿಂದ ನನ್ನ ಹತ್ರ ಉಳ್ಕೊಳ್ತಿರ್ತಕ್ಕಂಥದ್ದು ಸಂಬಳ ಎಲ್ಲ ಸೇರಿದ ಮೇಲೆ ಸಂಬಳ ಸಾಲ ಎಲ್ಲ ಹೋದ್ಮೇಲೆ ಅದಕ್ಕೆ 4,000 ಕೋಟಿ ಅದನ್ನ ನಾನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಲಿ ಅಂತ ಅವ್ರು ಹೇಳಿದ್ದು. ಇನ್ನ ಹಿಮಾಚಲ್ ಪ್ರದೇಶದಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಟಾಯ್ಲೆಟ್ ಮೇಲೆ ಟ್ಯಾಕ್ಸ್ ಹಾಕ್ಬೇಕಾಗಿದೆ, ನಾವು ಗ್ಯಾರಂಟಿ ಕೊಡಕ್ ಆಗ್ತಿಲ್ಲ, ನಮ್ಗೆ ಸಂಬಳನೂ ಕೊಡಕ್ ಆಗ್ತಿಲ್ಲ ಅಂತ ಹಿಮಾಚಲ್ನ ಸರ್ಕಾರದ ಮುಖ್ಯಮಂತ್ರಿ
ಮಂತ್ರಿ ಹೇಳಿದ್ದು. ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಏನಕ್ಕೆ ಅವೈಜ್ಞಾನಿಕ ಅಂತ ಹೇಳ್ತಿದೀವಿ, ಕರ್ನಾಟಕದಲ್ಲಿ ಬಜೆಟ್ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದಾರಾ? ಸಿದ್ದರಾಮಯ್ಯ ಅವರು ಹೇಳಿದಾರೆ. ಮುಗಿಸ್ತೀನಿ. ಈಗ ಕರ್ನಾಟಕದ ಸಾಲ ಬಂದು 7,50,000 ಕೋಟಿ ಪ್ಲಸ್, ಅದರಲ್ಲಿ 67% ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ. ಯಾಕೆ ಅಂತಂದ್ರೆ ಈ 22 ತಿಂಗಳಲ್ಲಿ 3,15,000 ಕೋಟಿ ಸಾಲ ಮಾಡಿ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕಳೆದ ಬಜೆಟ್ ನಲ್ಲಿ ಇಟ್ಟಿದ್ದು 38,000 ಕೋಟಿ. ಆ 38,000 ಕೋಟಿಯಲ್ಲಿ ತಾವು ಖರ್ಚು ಮಾಡಿರೋದು ಎಷ್ಟು ಅಂದ್ರೆ 22,000 ಕೋಟಿ. 22,000 ಕೋಟಿ 22,000 ಕೋಟಿ. ನಾನು ಸರ್ಕಾರಿ ನಂಬರ್ಸ್ ಹೇಳ್ತಾ ಇದ್ದೀನಿ, ಸರ್ಕಾರಿ ನಂಬರ್ಸ್ ಹೇಳ್ತಾ ಇದ್ದೀನಿ. ನೀವು ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ. ನಿಮ್ಮ ಮನೆ ದೇವ್ರ ಸುಳ್ಳು, ಕಾಂಗ್ರೆಸ್ನವ್ರ ಮನೆ ದೇವ್ರ ಸುಳ್ಳು, ಕಾಂಗ್ರೆಸ್ನವ್ರ ಮನೆ ದೇವ್ರ ಸುಳ್ಳು. ನೀವು ಆಯ್ತು ನಾನು ಮಾತಾಡೋವರೆಗೂ ನೀವು ಮಾತಾಡಿ, ನಾನು ಮಾತಾಡಿದಂತ ಮಾತಾಡಿ. ಕಿರ್ಚ್ಬೋದು, ಬುಲ್ಡಾಸ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಒಂದ್ ನಿಮಿಷ, 22,000 ಕೋಟಿ ಈಗ ಕಳೆದ ಬಜೆಟ್ ಅಲ್ಲಿ ತಮ್ಮ ಯುಟಿಲೈಸೇಷನ್ 38,000 ಕೋಟಿ. ಈಗ ಚೆಕ್ ಮಾಡ್ಕೊಂಡು ನೋಡಿ, ಚೆಕ್ ಮಾಡ್ಕೊಂಡು ನೋಡಿ, 38,000 ಕೋಟಿ, 38,000 ಕೋಟಿ, ಅದು ಖರ್ಚಾಗಿದೆ ಕೇವಲ 22,000 ಕೋಟಿ. ಆಮೇಲೆ ಪ್ಲೀಸ್ ಸ್ಟಾಪ್. ನನಗೆ ಬೇಕಾಗಿಲ್ಲ ಈ ಕ್ಷಣಕ್ಕೆ ಯಾವ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ ಅಂತ ನನಗೆ. ಅಶೋಕ್ ಗೌಡ್ರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಫೇಲಿಯರ್, ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಗ್ಯಾರಂಟಿ ಫೇಲಿಯರ್, ಆದ್ರೆ ಬಿಜೆಪಿ ರೂಲ್ಡ್ ಸ್ಟೇಟ್ ಅಲ್ಲಿ ತಂದಿರೋ ಗ್ಯಾರಂಟೀಸ್ ಸೂಪರ್ ಸಕ್ಸಸ್. ಯಾಕೆ ಡಬಲ್ ಸ್ಟ್ಯಾಂಡರ್ಡ್? ನಾನು ಮುಗಿಸ್ತೀನಿ. ಸೋ ನೀವು ಹೆಂಗೆ ಸೂಪರ್ ಫ್ಲಾಪ್ ಅದನ್ನ ನೀವು ಹೇಳ್ಬೇಕಲ್ಲ. ಸಾಲದ ವಿಚಾರಕ್ಕೆ ಬಂದ್ರೆ ಎಲ್ಲಾ ಸರ್ಕಾರಗಳು ನೋಡಿ ಸರ್, ಒಂದು ಮಾತು ಹೇಳ್ತೀನಿ ನಿಮ್ಗೆ. ಫಿಸಿಕಲ್ ಡಿಫಿಸಿಟ್ ಅನುಭವಿಸ್ತಾ ಇರುವ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ, ಪಂಜಾಬ್, ಕೇರಳ, ತಮಿಳುನಾಡು ಮತ್ತು ನೀವು ಹೇಳ್ತಾ ಇರುವ ದಿ ಗ್ರೇಟ್ ಮಹಾರಾಷ್ಟ್ರ ಇದೆ. ಸೊ ವಿತ್ತೀಯ ಕೊರತೆ ಅನುಭವಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವ್ ಹೇಳ್ತೀರಾ ಮಹಾರಾಷ್ಟ್ರ ಮಾಡಲ್ಲ ಅಂತೀರಾ ನೀವು? ನಾನು ಮಹಾರಾಷ್ಟ್ರ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ನಾನು ಹೇಳಿದ್ದೇನು ಅಂತಂದ್ರೆ ಅಲ್ಲಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ನೀವು ಯಾವುದೇ ಹೆಂಗಸರುಗಳಿಗೆ ನೀವೇನು 1,500 ರೂಪಾಯಿ ಕೊಡ್ತಾ ಇದೀವಿ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ನಾವು ಚುನಾವಣೆಗಿಂತ ಮುಂಚೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವಿ. ಇವತ್ತೇನಾಗಿದೆ ಅಂದ್ರೆ ಚುನಾವಣೆ ಮ್ಯಾನಿಫೆಸ್ಟೋಗಿಂತ ಮುಂಚೆ ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ರತ್ನಮ್ಮ ನಿಂಗೂ ಫ್ರೀ ಅಂತ ಹೇಳಿದ್ರು ಇವರು. ಅದರಿಂದ ಏನಾಯ್ತು ಅಂದ್ರೆ 36,000 ಕೋಟಿ ಈ ಗೃಹಲಕ್ಷ್ಮಿಗೊಂದಕ್ಕೆ ಇಟ್ರು. ಆವತ್ತು ನಮ್ಮ ಬಜೆಟ್ ಎಷ್ಟಿತ್ತು ಅಂದ್ರೆ 3,75,000 ಕೋಟಿ ಇತ್ತು. ಅದ್ರ ಸಾಲ 1,00,000 ಕೋಟಿ ಇತ್ತು.